ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು, ಸರ್ ನಾನು ರೀಆರ್ಡರ್ ಮಾಡ್ಕೋಬೇಕು, ಯಾವುದೋ ಕಾಲೇಜ್ ಡಿಲೀಟ್ ಮಾಡಬೇಕು ಅರ್ಜೆಂಟಲ್ಲಿ, ಯಾವಾಗ ಬಿಡ್ತಾರೆ ಲಿಂಕು, ಯಾವಾಗ ಬಿಡ್ತಾರೆ ಅಂತ. ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಇನ್ನು ಫಸ್ಟ್ ರೌಂಡ್ ಅಡ್ಮಿಷನ್ಸೇ ಕಂಪ್ಲೀಟ್ ಆಗಿಲ್ಲ, ಚಾಯ್ಸ್ ಎಂಟ್ರಿನೂ ಇನ್ನೂ ನಡೀತಾ ಇದೆ, ಇನ್ನೂ ಮಕ್ಕಳು ಫೀಸ್ ಕಟ್ತಾ ಇದ್ದಾರೆ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು, ಕೆ ಇವರು ಇನ್ನೂ ಒಂದ್ಸರಿ ಎಕ್ಸ್ಟೆಂಡು ಮಾಡಬೇಕು ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಎಲ್ಲ. ಅದಾದ ಮೇಲೆ ಕೆ ಇ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಸೀಟು ಖಾಲಿ ಉಳಿದಿದೆ ಅವ್ರ ಹತ್ರ, ಚಾಯ್ಸ್ 3 ಕೊಟ್ಟವ್ರು ಎಷ್ಟು ಸೀಟ್ ಇದೆ, ಎಷ್ಟು ಜನ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಆ ಸೀಟ್ಸ್ನೆಲ್ಲ ಸೆಕೆಂಡ್ ರೌಂಡ್ಗೆ ಒಂದು ಪೂಲ್ಗೆ ಹಾಕ್ತಾರೆ. ಅವನ್ನೆಲ್ಲ ಒಟ್ಟು ಮಾಡಿ ನಿಮ್ಗೊಂದು ಸೀಟ್ ಮ್ಯಾಟ್ರಿಕ್ಸ್ ಸಹ ರಿಲೀಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಆದ್ಮೇಲೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟು ಖಾಲಿ ಇದೆ ಅಂತ. ಅದಾದ ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಆಪ್ಷನ್ ಕೊಡ್ತಾರೆ, ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ನೀವು ಪೇಷನ್ಸ್ ಇಂದ ಕಾಯಬೇಕು. ಎಲ್ಲ ಇಮಿಡಿಯೇಟ್ ಆಗಿ ರಾತ್ರಿ ಟಕ್ 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 ಅಂತ ಎಲ್ಲ ಆಗುತ್ತೆ. ನೀವು ಫೀಸ್ ಕಟ್ಟಿದ ತಕ್ಷಣನೇ ಫೀಸ್ ಕಟ್ಟಿದ ತಕ್ಷಣ ನಿಮ್ದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದಿಲ್ಲ. ಸರ್ವರ್ಗೆ ಸ್ವಲ್ಪ ಟೈಮ್ ಬೇಕು, ಸರ್ವರ್ಗೆ ಬರ್ಡನ್ ಆಗ್ತಿರುತ್ತೆ, ಎಲ್ಲರೂ ಅಟ್ ಎ ಟೈಮ್ ಅಟ್ಯಾಕ್ ಮಾಡ್ತಿರ್ತಾರೆ. ಸೊ ಅದಕ್ಕೂ ಸ್ವಲ್ಪ ಟೈಮ್ ಬೇಕು. ಸೊ ಈ ಡಾಕ್ಯುಮೆಂಟು ಈ ವರ್ಷದ್ದಲ್ಲ, ಲಾಸ್ಟ್ ಇಯರ್ದು. ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ತರ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ. ಲಾಸ್ಟ್ ಇಯರ್ದಿದು ಏನ್ ಹೇಳುತ್ತಿದ್ದು, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಈಗ ಫಸ್ಟ್ ರೌಂಡ್ ಆಗಿದೆ, ಸೊ ಇಲ್ಲೂ ಒಂದು ಲೈನ್ ಇದೆ, ಓದ್ಕೊಳ್ಳಿ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫಾರ್ ಅಡ್ಮಿಷನ್ ಟು ಮೆಡಿಕಲ್ ಡೆಂಟಲ್ ಕೋರ್ಸಸ್ ವಿಲ್ ಬಿ ಕಮೆನ್ಸ್ಡ್ ಶಾರ್ಟ್ಲಿ. ಈ ತರದೊಂದು ನೋಟಿಫಿಕೇಶನ್ ಬರುತ್ತೆ. ಅಲ್ಲಿವರೆಗೂ ರಿಲ್ಯಾಕ್ಸ್ ಆಗೋದಕ್ಕಿಂತ ಇನ್ಫಾರ್ಮೇಶನ್ ಬುಲೆಟಿನ್ ಓದ್ಕೊಳ್ಳಿ. ಸೊ ನನ್ನ ವಿಡಿಯೋ ನೋಡೋಂತೂ ನೀವು ಪೇಷನ್ಸ್ ಅಂತೂ ಇಲ್ಲ, ಫುಲ್ ಅಂತೂ ನೋಡೋದಿಲ್ಲ. ಡೌಟ್ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ, ಡೌಟ್ ಕ್ಲಿಯರೆನ್ಸ್ ವಿಡಿಯೋ ನೋಡಿದ್ಮೇಲೆ ಮತ್ತೆ ಡೌಟ್ ಬಂದಿರುತ್ತೆ ನಿಮಗೆ. ನಿಮ್ಮ ಡೌಟೇ ನಾನು ಕ್ಲಿಯರ್ ಮಾಡಿರ್ತೀನಿ, ಮತ್ತೆ ನೀವೇ ಡೌಟ್ ಕೇಳ್ತಿರ್ತೀರ. ಸೊ ಈ ತರದ್ದೊಂದು ಕಮೆಂಟ್ಸ್ ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ಕಾಷನ್ ಡಿಪಾಸಿಟ್ ಮಾಡೋದಕ್ಕೂ 108 ಡೌಟ್ಸ್ ಬಂದಿದೆ ನನಗೆ. ಸರ್ ನಾನು ಯಾವಾಗ ಕಾಷನ್ ಡೆಪಾಸಿಟ್ ಮಾಡಬೇಕು, ದುಡ್ಡು ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಳ್ಳಿ. ಕೆ ಅವರು ದೇ ವಿಲ್ ಕೀಪ್ ಆನ್ ಇಶ್ಯೂಯಿಂಗ್ ನೋಟಿಫಿಕೇಶನ್ಸ್. ಕೀಪ್ ವಿಸಿಟಿಂಗ್ ಕೆ ಎ ವೆಬ್ಸೈಟ್. ನನ್ನ ಚಾನಲ್ಲು, ಇನ್ನೊಂದು ಚಾನಲ್ ಅಲ್ಲ, ಕೆ ಎ ವೆಬ್ಸೈಟ್ ನೋಡ್ತಾ ಇರಿ. ಅಫಿಷಿಯಲ್ ಅಥೆಂಟಿಕ್ ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾವಾಗ ಕಟ್ಟಬೇಕು ಅಂತ. ಅರ್ಜೆಂಟ್ ಏನೂ ಇಲ್ಲ. ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 3 ಕೊಟ್ಟಿದ್ದೀರಾ, ಸರ್ ನಾನು ರೀಅರೇಂಜ್ ಮಾಡಬೇಕು ಸರ್ ಆಪ್ಷನ್ಸ್ ಅಂದರೆ ಆಗೋದಿಲ್ಲ. ಕೊಡ್ತಾರೆ, ನಿಮಗೆ ಸಫಿಷಿಯಂಟ್ ಟೈಮ್ ಕೊಡ್ತಾರೆ. ಪೇಷನ್ಸ್ ಇರಲಿ, ಸಹನೆ ಇರಲಿ. ಸೊ ಸೆಕೆಂಡ್ ರೌಂಡು ಇದೇ ತರ ಒಂದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಕಮೆನ್ಸ್ಡ್ ಶಾರ್ಟ್ಲಿ ಅಂತ ಹೇಳ್ತಾರೆ. ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಡ್ಯೂರಿಂಗ್ ಫಸ್ಟ್ ರೌಂಡ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಪೋರ್ಟಲ್ ಬೇಸ್ಡ್ ಆನ್ ದ ಚಾಯ್ಸ್ ಸೆಲೆಕ್ಟೆಡ್ ಇನ್ ದ ಫಸ್ಟ್ ರೌಂಡ್. ಕೆಇಎ ಪೋರ್ಟಲ್ ಅಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇಂದ ಲಾಗಿನ್ ಆದಾಗ ನೀವು ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಅದು ನಿಮಗೆ ಕಾಣುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸಸ್. ಚಾಯ್ಸ್ 2 ಏನಾದರೂ ಕೊಟ್ಟಿದ್ರೆ, ಚಾಯ್ಸ್ 2 ಏನಾದ್ರು ಕೊಟ್ಟಿದ್ರೆ ನಿಮ್ಗೆ ಅಲಾಟ್ ಆಗಿತ್ತಲ್ಲ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ, ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ಗಳೆಲ್ಲ ಡಿಲೀಟ್ ಆಗಿರುತ್ತೆ. ಚಾಯ್ಸ್ 2 ನೀವು ಕೊಟ್ಟಂತ ಕಾಲೇಜು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಚಾಯ್ಸ್ 3 ಏನಾದ್ರು ನೀವು ಕೊಟ್ಟಿದ್ರೆ ನಿಮಗೆ ಮೊದಲು ಅಲಾಟ್ ಆದಂತ ಕಾಲೇಜ್ ಬಿಟ್ಟು ಇನ್ನೆಲ್ಲಾ ಕಾಲೇಜು ಡಿಸ್ಪ್ಲೇ ಆಗುತ್ತೆ. ಸೊ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಪ್ರಯಾರಿಟೈಸ್. ಮತ್ತೆ ನೋಡ್ಕೊಳ್ಳಿ ಮೀನಿಂಗ್ ಆಫ್ ಪ್ರಯಾರಿಟಿ. ಅದು ಯಾಕೋ ಪ್ರಯಾರಿಟಿ ಅಂದ್ರೆ ಯಾರಿಗೂ ಅಟ್ಲೀಸ್ಟ್ ನಿಮ್ಗೆ ಗೂಗಲ್ ಮಾಡಿ ಈಗಲೇ ಮೊಬೈಲ್ ತೆಗೆದು ಪ್ರಯಾರಿಟಿ ಅಂದ್ರೆ ಏನು ಅಂತ ಕನ್ನಡದಲ್ಲಿ ಮೀನಿಂಗು, ತೆಲುಗಲ್ಲಿ ಮೀನಿಂಗು, ತಮಿಳು, ಹಿಂದಿ, ಇಂಗ್ಲೀಷಲ್ಲಿ ಮೀನಿಂಗ್ ನೋಡ್ಕೊಳ್ಳಿ. ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಸರ್ ನನಗೆ ಫಸ್ಟ್ ಆಪ್ಷನ್ ಫಸ್ಟ್ ಪ್ರಿಯಾರಿಟಿ ಸಿಕ್ಕಿದೆ, ನನಗೆ ಬೇಡ ಸರ್. ಬೇಡ ಅಂದ್ರೆ ಯಾಕೆ ಸಾರ್ ಆಪ್ಷನ್ ಎಂಟ್ರಿಲಿ ಆಪ್ಷನ್ ಮಾಡಿ ಬೇರೆಯವ್ರ ಹೊಟ್ಟೆ ಮೇಲೆಲ್ಲ ಹೊಡಿತಾ ಇದ್ದೀರಾ? ನಮ್ಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತೊಂದರೆ ಕೊಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಾಲೇಜ್ ಅದನ್ನ ಟಾಪ್ ಅಲ್ಲಿ ಆಪ್ಷನ್ ಎಂಟ್ರಿ ಪ್ರಯಾರಿಟಿ 1 ಹಾಕ್ಬಿಟ್ಟು ಈಗ ನನ್ಗೆ ಆ ಕಾಲೇಜ್ ಬೇಡ ಸರ್. ಇದು ಮಕ್ಕಳ ಆಟ ಅಲ್ಲ. ಪ್ರೊಫೆಷನಲ್ ಕೌನ್ಸಿಲಿಂಗ್, ಬಿಹೇವ್ ಪ್ರೊಫೆಷನಲಿ. ಸೊ ನಮ್ಗೆ ಯಾವ್ದು ಬೇಕು, ಫಸ್ಟ್ ಪ್ರಯಾರಿಟಿ ಯಾವುದು, ನನಗೆ ತುಂಬಾ ಇಷ್ಟ ಆಗಿರೋದು ಯಾವುದು, ಅದಕ್ಕಿಂತ ಕಡಿಮೆ ಇಷ್ಟ, ಅದಕ್ಕಿಂತ ಕಡಿಮೆ ಇಷ್ಟ, ಅದಕ್ಕಿಂತ ಕಡಿಮೆ ಇಷ್ಟ, ಅದನ್ನ ಹಾಕೊಳ್ಳಿ. ನಿಮ್ಗೆ ಇಷ್ಟ ಇಲ್ದಿರೋ ಕಾಲೇಜ್ ಯಾಕೆ ನೀವು ಟಾಪ್ ಅಲ್ಲಿ ಕೊಟ್ಕೊಂಡಿದ್ದೀರಾ? ಇದು ಸಿಕ್ಬಿಟ್ಟಿದೆ, ನನಗೆ ಈಗ ಬೇಡ ಸರ್. ಪಾಪ ಯಾರೋ ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇರ್ತಿತ್ತು ತಾನೆ. ಇದು ಹೆಂಗಾಯ್ತು ಅಂದ್ರೆ ಮದುವೆ ಮನೆಯಲ್ಲಿ ಸುಮ್ಮನೆ ಎಲೆ ತುಂಬಾ ಬಡಿಸ್ಕೊಂಡ್ಬಿಡೋದು, ಎಲ್ಲ ಬಿಟ್ಬಿಡೋದು. ನೀವು ಬಡಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಒಬ್ರು ತಿಂತಿದ್ರಲ್ವಾ? ಇಲ್ಲ, ಅವ್ನು ಬಡಿಸ್ತಾ ಇರ್ತಾನೆ, ನಾವು ಫೋನ್ ಇಟ್ಕೊಳ್ಳೋದು, ಮೆಸೇಜ್ ನೋಡ್ತಾ ಇರೋದು, ಅವ್ನು ಬಡಿಸ್ಕೊಂಡು ಹೋಗ್ತಾ ಇರ್ತಾನೆ. 10 ಥರದ ಸ್ವೀಟು, 10 ಥರದ ಬೇರೆ 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 ವೆರೈಟಿ. ನಿಮ್ ಕೈಲಿ ತಿನ್ನೋದಕ್ಕೆ ಆಗೋದಿಲ್ಲ, ಸುಮ್ಮನೆ ಬಿಟ್ಬಿಟ್ಟು ಸ್ಟೈಲಾಗಿ ಹೋಗ್ತಿರ್ತೀರಾ. ಅಲ್ಲಿ ಯಾರೋ ಒಬ್ಬರಾದ್ರೂ ನಿಮ್ಗೆ ಹಿಡಿದು ಬೈಯೋದಿಲ್ಲ, ಇಷ್ಟೊಂದು ವೇಸ್ಟ್ ಮಾಡಿದ್ಯಲ್ಲಪ್ಪ ಅಂತ. ಅನ್ನ ಎಲ್ಲೂ ಸುಮ್ಮನೆ ಬರೋದಿಲ್ವಲ್ಲ. ಸೊ ನಾವೆಲ್ಲ ತುಂಬಾ ಒಳ್ಳೆಯವರು, ಕೆಟ್ಟದ್ ನಡಿಬೇಕಾದ್ರೆ ಯಾರು ಕಾಮೆಂಟ್ ಮಾಡೋದಿಲ್ಲ. ನಮ್ಗೆ ಯಾಕೆ? ನಮ್ಗೆ ಕುಚ್ ಬಿ ನೈ ಫರ್ಕ್ ಪಡ್ತಾ ಹೈ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಗೇನು ಡಿಫರೆನ್ಸ್ ಆಗದೇ ಇಲ್ಲ. ಸೊ ನಿಮಗೆ ಬೇಕಾಗಿರೋ ಕಾಲೇಜಸ್ ಮಾತ್ರ ದಯವಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿಲ್ ಮಾಡಿ.
ಸುಮ್ಮನೆ ಏನೋ ಒಂದು ಹಾಕೋದು, ನನಗೆ ಇದು ಬೇಡ, ಚಾಯ್ಸ್ 3 ಕೊಡ್ತೀನಿ, ಇಲ್ಲ ಚಾಯ್ಸ್ 2 ಕೊಡ್ತೀನಿ. ಏನು ನಿಮಗೆ ಇಷ್ಟ ಆಗುವಂಥ ಕಾಲೇಜಸ್ ಮಾತ್ರ ಟಾಪಲ್ಲಿ ಹಾಕೊಳ್ಳಿ. ಅದಕ್ಕೆ ಇನ್ನೂ ಒಂದ್ಸರಿ ಕೆ ಇವರು ಇದೇ ನೋಟಿಫಿಕೇಶನ್ ಸೇಮ್ ಸೆಂಟೆನ್ಸಸ್ಸೇ ಬರುತ್ತೆ. ಇವರೇನು ಹೊಸ ಹೊಸ ನೋಟಿಫಿಕೇಶನ್ ಇಲ್ಲ, ಡೇಟ್ ಚೇಂಜ್ ಮಾಡ್ತಾರೆ, ಅದನ್ನೇ ರಿಲೀಸ್ ಮಾಡ್ತಿರ್ತಾರೆ. ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಇರೋದೇ ಸರ್ಕ್ಯುಲರ್ ಥರ ಕೊಡ್ತಿರ್ತಾರೆ. ಅದಕ್ಕೆ ಇನ್ಫಾರ್ಮೇಷನ್ ಬುಲೆಟಿನ್ನ ದಯವಿಟ್ಟು ಓದ್ಕೊಳ್ಳಿ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಪ್ರಯಾರಿಟೈಸ್ ದೇರ್ ಆಪ್ಷನ್ಸ್. ಏನು ಪ್ರಯಾರಿಟೈಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ನಿಮಗೆ? ಅಡಿಷನ್ ಬಿಟ್ಟು, ಆ್ಯಡ್ ಮಾಡೋದು ಬಿಟ್ಟು, ಕಾಲೇಜನ್ನು ಸೇರಿಸೋದೊಂದು ಬಿಟ್ಟು ಇನ್ನೆಲ್ಲ ಮಾಡ್ಬೋದು. ಮಾಡಿಫೈ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಕೋಬೋದು, ರೀಆರ್ಡರ್ ಮಾಡ್ಕೋಬೋದು. ನಿಮ್ಗೆ ಯಾವುದೋ ಒಂದು ಕಾಲೇಜ್ ಇಷ್ಟ ಇಲ್ಲ, ಅಯ್ಯೋ ಇದು ಸಿಕ್ಬಿಟ್ರೆ ನನಗೆ ಹೋಗೋಕ್ಕಾಗಲ್ಲ ಅಂತ ಏನಾದರೂ ಈಗ ಜ್ಞಾನೋದಯ ಆಗಿದ್ರೆ, ಮೊದಲು ಆಗಿರಲಿಲ್ಲ, ಈಗ ಫಸ್ಟ್ ರೌಂಡ್ ಆದಮೇಲೆ ಆಗ್ಬಿಟ್ಟಿರುತ್ತೆ ಈ ಕಾಲೇಜ್ ಚೆನ್ನಾಗಿಲ್ಲ ಅಂತ, ಸೊ ಅದನ್ನು ಡಿಲೀಟ್ ಮಾಡ್ಕೋಬೋದು. ಪ್ರಯಾರಿಟಿ ಮೇಲೆ ಇರೋದು ಕೆಳಗಡೆ, ಕೆಳಗಡೆ ಇರೋದು ಮೇಲೆ, ಯಾರನ್ನೋ ಕೇಳಿರ್ತೀವಿ, ಮಿಕ್ಸ್ಡ್ ಒಪಿನಿಯನ್ ಬರುತ್ತೆ. ಯಾವುದೋ ಒಂದು ಕಾಲೇಜ್ ಕೇಳಿ 4 ಜನ ಚೆನ್ನಾಗಿದೆ ಅಂತಾರೆ, 4 ಜನ ಚೆನ್ನಾಗಿಲ್ಲ ಅಂತಾರೆ, ಇನ್ನು 4 ಜನ ಪರವಾಗಿಲ್ಲ ಹೋಗು ಅಂತಾರೆ, ಏನೇನೋ ಒಪಿನಿಯನ್ಸ್ ಬರುತ್ತೆ. ಸೊ ಒಪಿನಿಯನ್ಸ್ ಎಲ್ಲ ತಗೊಂಡು ನಾವೇನು ಮಾಡ್ತೀವಿ, ರೀ ಆರ್ಡರ್ ಮಾಡ್ಕೊಳ್ತೀವಿ. 15ನೇದು 5ನೇದಕ್ಕೆ, 5ನೇದು 20ನೇದಕ್ಕೆ ಎಲ್ಲ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಸಫಿಷಿಯಂಟ್ ಟೈಮ್ ಕೊಡ್ತಾರೆ. ಆನ್ ದ ರಿಕ್ವೆಸ್ಟ್ ಆಫ್, ಓಕೆ ಚಾಯ್ಸ್ 3 ಬಿಡಿ, ಚಾಯ್ಸ್ 3 ಅವ್ರಿಗೆ ನಿಮಗೆ ಸಿಕ್ಕಂತಹ ಸೀಟ್, ಫಸ್ಟ್ ರೌಂಡಲ್ಲಿ ಸಿಕ್ಕಂತಹ ಸೀಟ್ ಬಿಟ್ಟು ಇನ್ನೆಲ್ಲ ಕಾಣುತ್ತೆ. ಸೊ ನೀವು ಮಾಡಿಫೈ, ಡಿಲೀಟ್, ಆಲ್ಟರ್, ರೀಆರ್ಡರ್ ಮಾಡ್ಕೋಬಹುದು. Second round seat allotment will be conducted based on the final option submitted by the candidates and on the basis of merit. Final ಆಗಿ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ನೀವು ಏನೇನು ಚೇಂಜ್ ಮಾಡಿರ್ತೀರೋ ಆ ಟೈಮ್ ಒಳಗಡೆ ಅದನ್ನು ಕನ್ಸಿಡರ್ ಮಾಡ್ಕೋತಾರೆ. ಆ್ಯಂಡ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಮೆರಿಟ್. ಯಾಕೆ ಇವರು ಇಷ್ಟು ಕಾನ್ಫಿಡೆಂಟ್ ಆಗಿ ಬೇಸ್ಡ್ ಆನ್ ಮೆರಿಟ್ ಅಂತ ಹೇಳ್ತಾರೆ ಅಂದರೆ, ನಿಮಗೆ ಸ್ಟೂಡೆಂಟ್ ಲಿಸ್ಟೇ ಅನೌನ್ಸ್ ಮಾಡ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ರ್ಯಾಂಕ್ ಅವ್ರಿಗೆ ಯಾವ್ಯಾವ ಫೀಸ್ ಇರುವಂಥ ಸೀಟ್ ಸಿಕ್ಕಿದೆ ಅಂತ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್, ನೀವು ಅಡ್ವೈಸ್ ಮಾಡ್ತೀರಾ ಸರ್, ಬಟ್ ನಾವು ಕೇಳಲ್ಲ ಅಷ್ಟೇ ಸರ್. ಕೆ ಇ ಅವರು ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಮಾಡಿಫೈ, ರಿಆರ್ಡರ್ ದ ಆಪ್ಷನ್ಸ್ ದೇ ವಾಂಟ್ ಟು ಸೆಲೆಕ್ಟ್ ವೆದರ್ ದ ಸೀಟ್ಸ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಆರ್ ನಾಟ್, ಓನ್ಲಿ ಫಾರ್ ದ ರೀಸನ್ ದಟ್ consequential vacancies may arise during allotment process and the candidates will have a chance of getting a better seat if they have entered the options. ನೆಕ್ಸ್ಟ್, ಈಗ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಫಸ್ಟ್ ರೌಂಡ್ ಆದಮೇಲೆ, ಅಲ್ಲಿ ನಿಮ್ಮ ಕ್ಯಾಟಗರಿ ಇದು ಡಿಸ್ಪ್ಲೇ ಆಗಿರಲ್ಲ. ಟಕ್ ಅಂತ ತೆಗೆದುಬಿಡಿ ಆ ಕಾಲೇಜ್ನ, ಇಟ್ಕೊಂಡಿರಿ, ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ಇಲ್ಲೊಂದು ವರ್ಡ್ ನೋಡ್ಬೋದು ನೀವು, ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಯಾರೋ ಒಬ್ರು ಚಾಯ್ಸ್ 2 ಕೊಟ್ಟಿರ್ತಾರೆ, ಯಾವುದೋ ಒಂದು 5ನೇದು ಅವ್ರಿಗೆ ಸಿಕ್ಕಿರುತ್ತೆ, ಇವ್ರು ಅಪ್ಗ್ರೇಡ್ ಆಗ್ಬಿಡ್ತಾರೆ, ಅವ್ರದ್ದು ಒಂದು ಒಳ್ಳೆ ಕಾಲೇಜ್ ಹೊಟ್ಟೋಗ್ತಾರೆ. ಈ ಸೀಟ್ ಖಾಲಿ ಆಗುತ್ತಲ್ಲ ಮಧ್ಯದಲ್ಲಿ, ಈ ಖಾಲಿ ಇರಲಿಲ್ಲ ಫಸ್ಟ್ ರೌಂಡ್ ಆದಮೇಲೆ, ಬಟ್ ಸೆಕೆಂಡ್ ರೌಂಡ್ ಕೌನ್ಸೆಲಿಂಗ್ ನಡೀಬೇಕಾದ್ರೆ, ಸಾಫ್ಟ್ವೇರು ಅಲಾಟ್ ಮಾಡಬೇಕಾದ್ರೆ 5ನೇವನಿಗೆ ಸಿಕ್ಬಿಡುತ್ತೆ 2ನೇ ಕಾಲೇಜ್ಗೆ. ಯಾಕೆಂದರೆ ಇಲ್ಲಿರೋನು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಹೊಟ್ಟೋಗಿರ್ತಾರೆ. ಸೊ ಇದು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ. ಸೊ ಇವನ ನೆಕ್ಸ್ಟ್ ಎ ಐ ಆರ್ ತಗೋತಾರೆ. ಆಗ ಅವನೇನಾದರೂ ಆಪ್ಷನ್ ಎಂಟ್ರಿಲಿ 5ನೇ ಕಾಲೇಜ್ ಹಾಕಿದ್ರೆ ಖಂಡಿತ ಅವನಿಗೆ ಸಿಗುತ್ತೆ. ಅವನೇನಾದರೂ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಅವನಿಗೆ ಸಿಗುತ್ತೆ. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ದೆ, ನಿಮ್ಗೆ ಯಾವ್ದು ಕಾಲೇಜ್ ಇಷ್ಟ, BMC, MMC, ಅಟಲ್ ಬಿಹಾರಿ ವಾಜಪೇಯಿ, ಕಿಮ್ಸ್ ಹುಬ್ಳಿ ಹಾಕೊಂಡು ಹೋಗಿ, ನಿಮ್ಗೆ ಸಿಗುತ್ತೋ ಬಿಡುತ್ತೋ ತಲೆ ಕೆಡಿಸ್ಕೋಬೇಡಿ, ಸಿಗಬಹುದು, ಬೆಟರ್ ಸೀಟ್ ಸಿಗಬಹುದು. ಅದು ಬಿಟ್ಬಿಟ್ಟು ಸರ್ ನನ್ನ ರ್ಯಾಂಕ್ ಇಷ್ಟು, ನನಗೆ ಈ ಕಾಲೇಜ್ ಎಲ್ಲ ಬೇಡ, ಯಾವುದೋ ಒಂದು ಹಾಕೋಬಿಡೋದು, ಸಮ್ ಎಕ್ಸ್ ಕಾಲೇಜ್, ಅದು ಸಿಕ್ಕಿದ್ಮೇಲೆ ಸರ್ ಈ ಕಾಲೇಜ್ ಬೇಡ ನನಗೆ. ಆಮೇಲೆ KE ಮುಂದೆ ಹೋಗಿ ನೋಡಿ, ಒಂದು 15 ದಿನದಲ್ಲಿ ನೀವೇ ನೋಡ್ತೀರಾ, ಎಲ್ಲ KE ಮುಂದೆ ಹೋಗಿ ಗಲಾಟೆ ಮಾಡ್ತಿರ್ತೀರಾ, ನನಗೆ ಈ ಸೀಟ್ ಬೇಡ, ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಸರೆಂಡರ್ ಮಾಡ್ತಾ ಇದ್ದೀವಿ, ನಮ್ಗೆ ಇಷ್ಟೊಂದು ಫೀಸ್ ಕಟ್ಟಕ್ಕಾಗಲ್ಲ, 12 ಲಕ್ಷ. ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸುತ್ತೆ 12, 17, 20, 22, 25 ಲಕ್ಷ ತೋರಿಸುತ್ತೆ. ನಿಮಗೆ ಸಾಧ್ಯವಾಗುವಂಥ ಕಾಲೇಜುಗಳನ್ನ ಮಾತ್ರ ಉಳಿಸ್ಕೊಳ್ಳಿ ಅನ್ನೋದು ನನ್ನ ಸಲಹೆ, ಅದರ ಮೇಲೆ ನಿಮಗೆ ಬಿಟ್ಟಿತ್ತು. Consequential vacancies that arise during the allotment after the candidate merit turnout cannot be claimed. ಮಧ್ಯದಲ್ಲಿ ಜನರೇಟ್ ಆಗುತ್ತೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಮಧ್ಯದಲ್ಲಿ ಅವ್ರು ಬಿಟ್ಟು ಹೋಗ್ತಿರ್ತಾರಲ್ಲ, ಚಾಯ್ಸ್ 2 ಇರುತ್ತೆ, ಅವ್ನು ಅಪ್ಗ್ರೇಡ್ ಆದ್ರೆ ಆ ಸೀಟ್ ಖಾಲಿ ಇರುತ್ತೆ, ನೆಕ್ಸ್ಟ್ ರ್ಯಾಂಕ್ ಅವ್ನಿಗೆ ಅದು ಸಿಗುತ್ತೆ. ಅದು ಬಿಟ್ಟು ಇನ್ಯಾವುದೋ ಇನ್ನೊಂದು ಕಡಿಮೆ ರ್ಯಾಂಕ್ ಇರುತ್ತೆ, ಇಲ್ಲ ಮೇಲಿನ ರ್ಯಾಂಕ್ ಅವ್ನಿಗೂ ಅದು ಅಲಾಟ್ ಆಗೋದಿಲ್ಲ. ಇವನಿಗಿಂತ ಒಳ್ಳೆ ರ್ಯಾಂಕ್ ಬಂದಿರುತ್ತೆ, ಬಟ್ ಆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಲೇಟಾಗಿ ಕ್ರಿಯೇಟ್ ಆಗುತ್ತೆ, ಬಟ್ ಮೇಲೆ ಇರೋರ್ಗೆ ಆಲ್ರೆಡಿ ಅಲಾಟ್ ಆಗೋಗಿರುತ್ತೆ. ಸೊ ಹಾಗಾಗಿ ಅವ್ರು ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಡೀಟೇಲ್ ಆಗಿ ಹೇಳಬೇಕು ಅಂದರೆ ತುಂಬ ಒಂದು ಎಕ್ಸಾಂಪಲ್ ತಗೊಂಡು ಬರೆದು ಎಲ್ಲ ಹೇಳಬೇಕು, ಅಷ್ಟೊಂದು ಆಗೋದಿಲ್ಲ ಇಲ್ಲಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು. ದೇರ್ ವಿಲ್ ಬಿ ನೋ ಚಾಯ್ಸ್ ಟು ಎಕ್ಸರ್ಸೈಸ್ ಟು ದ ಕ್ಯಾಂಡಿಡೇಟ್ಸ್ ಆಫ್ಟರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಅಪ್ಲೈಸ್ ಓನ್ಲಿ ಫಾರ್ UG ನೀಟ್ ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್ ವರ್ಗಲ್ಲ. ಇಂಜಿನಿಯರಿಂಗ್ ಅವ್ರಿಗೆ ಯಾರೋ ಸೈಬರ್ ಸೆಂಟರ್ ತಲೆ ತುಂಬಿಸ್ಬಿಟ್ಟಿದ್ದಾರೆ, ಅವರು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ, ಹೌದಾ ಸರ್ ಸೆಕೆಂಡ್ ರೌಂಡ್ ಆದ್ಮೇಲೆ ನಾವು ಅಡ್ಮಿಷನ್ ಆಗಲೇಬೇಕಾ ಸರ್ ಅಂತ. ಇದು ಇಂಜಿನಿಯರಿಂಗ್ ವರ್ಗಲ್ಲ, ಓನ್ಲಿ ಫಾರ್ ನೀಟ್ ಕ್ಯಾಂಡಿಡೇಟ್ಸ್. ಇನ್ನೂ ಒಂದ್ಸರಿ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾಕೋ ಹುಡುಗರು ಕ್ಲಾರಿಟಿನೇ ಸಿಗ್ತಿಲ್ಲ. ದೇರ್ ವಿಲ್ ಬಿ ನೋ ಚಾಯ್ಸ್ ಟು ಎಕ್ಸರ್ಸೈಸ್ ಟು ದ ಕ್ಯಾಂಡಿಡೇಟ್ಸ್ ಆಫ್ಟರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್. ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಚಾಯ್ಸ್ 1, 2, 3, 4 ಇಲ್ಲವೇ ಇಲ್ಲ, ಮುಗೀತು. ನೀವು ಚಾಯ್ಸ್ ಎಂಟ್ರಿ ಮಾಡೋ ಕಾಲ ಮುಗೀತು. ಸೆಕೆಂಡ್ ರೌಂಡ್ ಆದಮೇಲೆ
ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಷನ್ ತಗೊಳ್ಳೋದು ಅಷ್ಟೇ, ಅಲಾಟ್ ಆದರೆ. After publication of second round seat allotment, result is mandatory to the candidates to take admission to the allotted colleges as there will not be any choices to opt. ಆಗಲೇ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದಾರೆ, ಮ್ಯಾಂಡೇಟರಿ, ಕಡ್ಡಾಯವಾಗಿ ನೀವು ಹೋಗಿ ಅಡ್ಮಿಷನ್ ತಗೋಬೇಕು. ನಿಮ್ಮ ಮುಂದೆ ಯಾವುದು ಚಾಯ್ಸ್ ಯಾವುದು ಇರುವುದಿಲ್ಲ. ಹೆನ್ಸ್ ದ ಕ್ಯಾಂಡಿಡೇಟ್ಸ್ ಅಂಡ್ ಪೇರೆಂಟ್ಸ್ ಇಬ್ಬರಿಗೂ ಹೇಳ್ತಾ ಇದ್ದಾರೆ ನೋಡಿ, ಯಾರು ಬೇಕಾದ್ರೆ ತಪ್ಪು ಮಾಡ್ಬೋದು ಅಂತ, ಅದಕ್ಕೆ ಇಬ್ಬರನ್ನೂ ಸೇರಿಸ್ಬಿಡ್ತಿದ್ದಾರೆ, ಕ್ಯಾಂಡಿಡೇಟ್ಸು ಮತ್ತು ಪೇರೆಂಟ್ಸು. Are advised to enter only such options in case of the seat is allotted to them based on the merit and options. The candidate should report to the college for admission without giving any reason. ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಯಿತು ಸೆಕೆಂಡ್ ರೌಂಡಲ್ಲಿ ಅಂದರೆ ಯಾವುದೇ ರೀಸನ್ ಕೊಡದೆ ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಬೇಕು ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಆಪ್ಷನ್ಸ್ ನೀಡ್ಸ್ ಟು ಬಿ ಎಂಟರ್ಡ್ ಇನ್ ದ ಆರ್ಡರ್ ಆಫ್ ದ ಪ್ರಯಾರಿಟಿ. ಇದನ್ನು ಪಾಪ ತುಂಬ ಸರಿ ಹೇಳ್ತಾರೆ. ಕೆ ಅವ್ರು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ, ನನ್ನ ನೋಡಿದ್ರೆ ನಿಮ್ಮಲ್ಲಿ ಕೆಲವ್ರಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಪ್ರಯಾರಿಟಿ ಪ್ರಕಾರ ಆರ್ಡರ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹಿಂದಿನ ವಿಡಿಯೋಸಲ್ಲಿ ತುಂಬ ಎಕ್ಸಾಂಪಲ್ಸು ಕೊಟ್ಟಿದ್ದೆ, ಮಸಾಲೆ ದೋಸೆ, ಇಡ್ಲಿ, ವಡ ಅಂತೆಲ್ಲ. ನಿಮ್ಮ ಆದ್ಯತೆ ಪ್ರಕಾರ ಇಟ್ಕೊಳ್ಳಿ. As the allotment of seats are based on the merit and priorities entered by the candidate. Candidates who have been allotted any medical seat either in the first round or allotted any medical seat in the second round are not eligible to participate for medical mop-up round. ಯಾಕೆಂದರೆ ಆಲ್ರೆಡಿ ಇನ್ನೂ ಫಸ್ಟ್ ರೌಂಡ್ ಮುಗ್ದಿಲ್ಲ, ತುಂಬ ಜನ ಮಾಪಪ್ ಕನ್ಸ್ ಕಾಣ್ತಾ ಇದ್ದೀರಾ, ಅವ್ರಿಗೋಸ್ಕರ ಈ ಪ್ಯಾರಾಗ್ರಾಫ್. ನಿಮಗೇನಾದರೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿ ನೀವು ಚಾಯ್ಸ್ 1 and ಚಾಯ್ಸ್ 2 ಕೊಟ್ಟಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. ವೆರಿ ಸಿಂಪಲ್. Candidates who have been allotted any medical seat either in first ರೌಂಡಲ್ಲಿ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಿರ್ತೀರ ಅನ್ಕೊಳ್ಳಿ, ನೀವು ಮಾಪಪ್ಗೆ ಎಲಿಜಿಬಲ್ ಅಲ್ಲ. ಆರ್ ಅಲಾಟೆಡ್ ಎನಿ ಸೀಟ್ ಇನ್ ದ ಸೆಕೆಂಡ್ ರೌಂಡ್, ನಿಮ್ಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟು, ಒಳ್ಳೆ ಸೀಟು, ಡಬ್ಬಾ ಸೀಟು, ಯಾವುದೋ ಒಂದು ಅಲಾಟ್ ಆಗುತ್ತೆ, ದೆನ್ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಮಾಪಪ್ ರೌಂಡ್. ಮೆಡಿಕಲ್ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅಂಡ್ ಆಲ್ಸೋ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ UGCET 2024 ಅನ್ಕೊಳ್ಳಿ ನೀವು. ಸೆಕೆಂಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿ, ಇದು ಯಾವುದಕ್ಕೂ ನೀವು ಎಲಿಜಿಬಿಲಿಟಿ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆಯಿತು ಅಂದರೆ ಯು ಆರ್ ಔಟ್ ಆಫ್ UGCET 2024. ಅರ್ಥ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಚಾಯ್ಸ್ 3 ಅವ್ರಿಗೆ ಬರೋಣ. ಯಾವುದೇ ಒಂದು ವಿಡಿಯೋ ಆದರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ನನಗೆ ಫೇವರ್ ಮಾಡ್ತಾ ಇದ್ದೀರಾ ಅಂತಲ್ಲ, ನಾನು ಯಾವತ್ತೂ ಯಾರೂ ರಿಕ್ವೆಸ್ಟ್ ಮಾಡಿಲ್ಲ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ಬಟ್ ಇದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂದರೆ ದಯವಿಟ್ಟು ಪೇಷನ್ಸಿಂದ ನೋಡಿ. ಯಾವ್ಯಾವುದೋ ಮೂವಿನ 2 ಸರಿ 3 ಸರಿ 4 ಸರಿ ನೋಡ್ತೀವಿ. ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಸಿಗ್ತಾ ಇದೆ ಅಂದರೆ ದಯವಿಟ್ಟು ನೋಡಿ, ಆಮೇಲೆ ಡೌಟ್ ಬಂದರೆ ಕೇಳಿ. The choice 3 candidates who will get a medical seat will not be eligible to participate in the medical mop-up round. ಮತ್ತೆ ಹೇಳ್ತಾ ಇದ್ದಾರೆ, ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ನೀವು ಕೊಟ್ಟಿದ್ದೀರಲ್ಲ, ಇಲ್ಲ ನಾಳೆ ಕೊಡ್ತಿರಲ್ಲ, ನಿಮಗೆ ಏನಾದರೂ ಮೆಡಿಕಲ್ ಸೀಟ್ ಏನಾದರೂ ಸಿಕ್ತು ಸೆಕೆಂಡ್ ರೌಂಡಲ್ಲಿ ಅಂದರೆ ನೀವು ಮಾಪಪ್ ಎಲಿಜಿಬಿಲಿಟಿ ಇಲ್ಲ, ಅದ್ರ ಕನ್ಸು ಬಿಟ್ಬಿಟ್ಟು ಹೋಗಿ ಅಡ್ಮಿಟ್ ಆಗಿ. ಬರೀ ಮೆಡಿಕಲ್ ಅಲ್ಲ, ಫರ್ದರ್ ರೌಂಡ್ಸ್ ಆಫ್ ಇಂಜಿನಿಯರಿಂಗ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಫ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, UGCET ಎಲ್ಲ ಇದು ನಿಮಗೆ ಬರೀ ಕೌನ್ಸಿಲಿಂಗ್ ಮಾಡ್ತಾ ಇರೋದಕ್ಕಾಗೋದಿಲ್ಲ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕರೆ ಹೋಗಿ ಅಡ್ಮಿಟ್ ಆಗಬೇಕು. ಯಾಕೆ ನೀವೇ ಪ್ರಯಾರಿಟಿ ಕೊಟ್ಟಿರೋದು, ಈ ಕಾಲೇಜ್ ಸಿಕ್ಕರೆ ನಾನು ಹೋಗಿ ಸೇರ್ಕೋತೀನಿ ಅಂತ. ನಿಮ್ಮ ಮೆರಿಟ್ ಪ್ರಕಾರ ಅವ್ರು ಅಲಾಟ್ ಮಾಡಿರ್ತಾರೆ, ಮತ್ತೆ ಕೇಳ್ತೀರಾ ಸರ್ ಬೇಡ ಸರ್ ಇದು ಅಂತೀರಾ. ನೀವೇ ತಾನೇ ಆಪ್ಷನ್ ಎಂಟ್ರಿ ಮಾಡಿರೋದು, ನಿಮ್ಮ ಮೆರಿಟ್ಗೆ ಅನುಗುಣವಾಗಿ ಅವರು ಅಲಾಟ್ ಮಾಡಿರ್ತಾರೆ. ಇನ್ನು 3rd ರೌಂಡ್ ಮಾಡಿ, 4th ರೌಂಡ್ ಮಾಡಿ, 5th ರೌಂಡ್ ಮಾಡಿ ಅಂದರೆ ಮಾಡ್ತಾನೆ ಇರಬೇಕಾಗುತ್ತೆ 6 ತಿಂಗಳು. The candidates who will get medical seat in the second round will also not be eligible to participate in the medical mop-up round. ಮತ್ತೆ ಹೇಳ್ತಾ ಇದ್ದಾರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. Candidates who will get medical seat in second round also not be eligible to participate in the medical mop-up round or further rounds of engineering, architecture, veterinary. If any candidate fails to report to the college after allotment of seats in the second round, legal action, underline ಮಾಡ್ಕೊಳ್ಳಿ, will be initiated against such candidates in accordance with the law. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ, ನಾನು ರಿಪೋರ್ಟ್ ಆಗಲ್ಲ ಸಾರ್ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ಕಾನೂನಿನ ಪ್ರಕಾರ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ KE ಅವರು ಹೇಳ್ತಾ ಇದ್ದಾರೆ. ಇನ್ನೂ ತುಂಬ ಇದೆ, ಯಾಕೆಂದರೆ ತುಂಬ ಜನ ಸರ್ ಚಾಯ್ಸ್ 2 ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿದರು, ಮಾಡ್ತಾ ಇದ್ದೀನಿ ನೋಡಿ. ಅಡಿಷನಲ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಫಸ್ಟ್ ರೌಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಆಲ್ರೆಡಿ ಕೊಟ್ಟಿರ್ತೀರಲ್ಲ, ನಾಳೆ ಕೊಡ್ತೀರಾ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಲಾಸ್ಟ್ ಇಯರ್ ಡಾಕ್ಯುಮೆಂಟು. ಈ ವರ್ಷನೂ ಇದೇ ಥರದ್ದು 100% ಪಕ್ಕಾ ಡಾಕ್ಯುಮೆಂಟ್ ಬಂದೇ ಬರುತ್ತೆ ಒಂದು ಸ್ವಲ್ಪ ದಿನ. ದ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಬೈ ಹೋಲ್ಡಿಂಗ್ ಎ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅಂದರೆ ಹೋಲ್ಡ್ ಮಾಡ್ಕೊಂಡು, ನಿಮ್ಮ ಸೀಟ್ ನಿಮ್ಮ ಕೈಯಲ್ಲಿದೆ, ಹೋಲ್ಡ್ ಅಂದರೆ ಇಟ್ಕೊಂಡಿದ್ದೀರಾ ನೀವು ಅಂತ.
If any seat is allotted to them in this round, then their first round seat gets added to the seat matrix. ನಿಮಗೆ ಏನಾದರೂ ಅಪ್ಗ್ರೇಡ್ ಆಗಿ ಅದಕ್ಕಿಂತ ಬೆಟರ್ ಸೀಟ್ ಸಿಕ್ತು ಅಂದರೆ ನಿಮ್ಮ ಹತ್ರ ಇತ್ತಲ್ಲ ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರ ಆ ಸೀಟು ಸೀಟ್ ಮ್ಯಾಟ್ರಿಕ್ಸ್ಗೆ ಇಮಿಡಿಯೇಟ್ ಆಗಿ ಹೋಗುತ್ತೆ ಅಂಡ್ ಈಸ್ ಆಫರ್ ಟು ದ ನೆಕ್ಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇನ್ ದ ಆರ್ಡರ್ ಆಫ್ ಆಪ್ಷನ್ಸ್ ಅಂಡ್ ಪ್ರಯಾರಿಟಿ ಆಪ್ಷನ್ಸ್. ನಿಮ್ಮ ರ್ಯಾಂಕ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಇನ್ನೊಬ್ಬಂದು ರ್ಯಾಂಕ್ ಬರುತ್ತಲ್ಲ ಅವರಿಗೆ ಅವ್ರು ಏನಾದ್ರು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಪ್ರಯಾರಿಟಿ ಸರಿಯಾಗಿ ಕೊಟ್ಟಿದ್ರೆ ಅವ್ರಿಗೆ ಅಲಾಟ್ ಆಗುತ್ತೆ. ನಿಮ್ಮ ರ್ಯಾಂಕ್ ಇಂದ ಮೇಲೆ ಇದ್ರಲ್ಲ ಅವ್ರಿಗೂ ಅಲಾಟ್ ಆಗೋದಿಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ. ಆ ಕಾನ್ಸಿಕ್ವೆನ್ಸ್ ಅಲ್ಲಿ ಜನರೇಟ್ ಆಗುತ್ತಲ್ಲ ವೇಕೆನ್ಸಿ, ಅದು ನೆಕ್ಸ್ಟ್ ರ್ಯಾಂಕ್, ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಂಕ್ ಬಂದಿರೋರಿಗೆ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ. ಹಾಗಾಗಿ ನಾನು ಹೇಳೋದು, ನಿಮ್ಗೆ ಇಷ್ಟ ಇಲ್ಲದ್ರೆ ಕಾಲೇಜ್ ಡಿಲೀಟ್ ಮಾಡಿ, ಬಟ್ ನಿಮ್ಗೆ ಇಷ್ಟ ಇದ್ರೆ ಕಟ್ ಆಫ್ ನೋಡ್ಕೊಳ್ಳೋದು, ನಮ್ಗೆ ಸಿಗಲ್ವಲ್ಲ ಈ ಕಾಲೇಜು ಬೇಡ ಬಿಡಿ ಅಂತ ತೆಗೆದ್ಬಿಡೋದು, ಆ ಥರ ಏನು ಮಾಡಕ್ ಹೋಗ್ಬೇಡಿ. ವೈಲ್ ಮಾಡಿಫೈಯಿಂಗ್ ದ ಆರ್ಡರ್ ಆಫ್ ಆಪ್ಷನ್ಸ್ ಆರ್ ಡಿಲೀಟಿಂಗ್ ದ ಆಪ್ಷನ್ಸ್, candidates are advised to give only such options that are better than his or allotted seat. ಈಗ ನಮ್ಗೊಂದು ಸಿಕ್ಕಿದೆಯಲ್ಲ ಅದಕ್ಕಿಂತ ಬೆಟರ್ ಆಗಿರೋ ಸೀಟ್ಸ್ ಮಾತ್ರ, ಕಾಲೇಜಸ್ ಮಾತ್ರ ಉಳಿಸ್ಕೊಳ್ಳಿ. ಅದಕ್ಕಿಂತ ಕೆಟ್ಟ ಕಾಲೇಜು ನಿಮ್ಮ ಪ್ರಕಾರ, ಅದಕ್ಕಿಂತ ಕೆಟ್ಟ ಕಾಲೇಜು ನಿಮ್ಮ ಪ್ರಕಾರ ಯಾವ್ದಾದ್ರು ಇದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಉಳಿಸ್ಕೊಳ್ಳಿ. ಇಫ್ ದ ಮಾಡಿಫೈಡ್ ಆರ್ ಆಡೆಡ್ ಆಪ್ಷನ್ಸ್ ಗೆಟ್ಸ್ ಅಲಾಟೆಡ್, ದೇ ಲೂಸ್ ದೇರ್ ಓಲ್ಡ್ ಸೀಟ್. ನಿಮ್ಗೆ ಏನಾದರೂ ಅಪ್ಗ್ರೇಡ್ ಆದ್ರೆ ನಿಮ್ಮ ಹತ್ರ ಇದ್ದಿದ್ದ ಸೀಟು ಹೋಗುತ್ತೆ ಬೇರೆಯವ್ರಿಗೆ. ಇಫ್ ನನ್ ಆಫ್ ದ ಸೀಟ್ಸ್ ಆರ್ ಅವೈಲಬಲ್ ದೆನ್ ದ ಕ್ಯಾಂಡಿಡೇಟ್ಸ್ ಅರ್ಲಿಯರ್ ಸೀಟ್ ಈಸ್ ರಿಟೈನ್. ಯಾವುದೂ ನಿಮ್ಗೆ ಸಿಗ್ಲಿಲ್ಲ, ಎಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು, ಸೊ ನಿಮ್ಮ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಫಾರ್ ಚಾಯ್ಸ್ 2 candidates, the seat allotted in the first round will be considered as last option. ಚಾಯ್ಸ್ 2 ಕೊಟ್ಟಿದ್ದೀರಲ್ಲ, ನಿಮ್ಮ ಲಾಸ್ಟ್ ಪ್ರಯಾರಿಟಿ ಇರೋದು ನಿಮ್ಗೆ ಈಗ ಸೀಟ್ ಅಲಾಟ್ ಆಯ್ತಲ್ಲ ಅದು, ಅಂದ್ರೆ ಅದಕ್ಕಿಂತ ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ ಅಂತ. The choice 2 candidate should be very careful while submitting the options. ತುಂಬಾ ಕೇರ್ಫುಲ್ ಆಗಿರಿ, ಇದು ಲಾಸ್ಟ್ ರೌಂಡು ಮೆಡಿಕಲ್ಗೆ. ಮಾಪಪ್ಪು ಸ್ಟೇ ವೇಕೆನ್ಸಿ ಬಗ್ಗೆ ತುಂಬಾ ಕನ್ಸು ಕಾಣಬೇಡಿ. One should understand that the seat allotted in the first round will become the last option. It means all the higher options saved by the candidate will be treated as options for seat allotment. ನಿಮ್ಗೊಂದು 25ನೇ ಆಪ್ಷನ್ ಸಿಕ್ತು, 26ರಿಂದ ಉಳಿದಿರೋದೆಲ್ಲ ಕೆಳಗಡೆ ಇರೋದು ಡಿಲೀಟ್ ಆಗುತ್ತೆ, 1ರಿಂದ 25 ಇರೋದು ಕನ್ಸಿಡರ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ಗೆ. ಈ 1ರಿಂದ 25 ಕಾಲೇಜುಗಳು, 1ರಿಂದ 24 ಕಾಲೇಜುಗಳಲ್ಲಿ ನೀವು ಆಟ ಆಡಬಹುದು, ರೀಆರ್ಡರ್ ಮಾಡ್ಕೋಬಹುದು, ರೀಅರೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು, ಆ್ಯಡ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಂದು ಡೌಟ್ ಬಂದಿರುತ್ತೆ ನಿಮ್ಗೆ, ಈ ಕಾಲೇಜುಗಳಲ್ಲಿ AJ, ಕನಚೂರು, MVJಲ್ಲಿ ಇಂಟೆಕ್ ಜಾಸ್ತಿ ಆಯ್ತಲ್ಲ, ಮತ್ತೆ ಆ್ಯಡ್ ಮಾಡ್ಲಿಕ್ಕೆ ಬಿಡ್ತಾರ ಅಂತ. ಹೊಸ ಕೋರ್ಸು, ಹೊಸ ಕಾಲೇಜು ಆ್ಯಡ್ ಆದಾಗ ಮಾತ್ರ ಬಿಡ್ತಾರೆ. ಈಗ ಇರೋ ಸೀಟ್ಸು ಜಾಸ್ತಿ ಆಗಿದೆ ಅಷ್ಟೇ. ಹಾಗಾಗಿ ನನ್ನ ಪ್ರಕಾರ, ಮೈ ಪರ್ಸನಲ್ ಒಪಿನಿಯನ್, ನಿಮ್ಗೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ್ದಾದ್ರು ಹೊಸ ಮೆಡಿಕಲ್ ಕಾಲೇಜ್ ಬಂದಿದ್ರೆ ಅದನ್ನ ಬಿಡ್ತಿದ್ರು. ಆಲ್ ದ ಹೈಯರ್ ಆರ್ಡರ್ ಆಪ್ಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಎಲ್ಲ ಮೇಲೆ 1ರಿಂದ 24 ಕಾಲೇಜುಗಳು ನಿಮಗೆ ಕಾಣುತ್ತೆ. ಇಫ್ ಎನಿ ಕ್ಯಾಂಡಿಡೇಟ್ ಈಸ್ ಇಂಟೆಂಡಿಂಗ್ ಟು ರಿಟೈನ್ ದ ಸೇಮ್ ಸೀಟ್ ವಿಚ್ ಇಸ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, then she has to delete all such options which is displayed on the option entry portal. Then the seat allotted in the first round will be retained in this round also. ಅವರೇ ಒಂದು ತುಂಬಾ ಚೆನ್ನಾಗಿರೋ ವ್ಯೂ ಕೊಡ್ತಾ ಇದ್ದಾರೆ. ನಿಮಗೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಸೀಟೇ ಬೇಕು, ಬೇರೆ ಯಾವುದು ಬೇಡ. 25ನೇ ಸೀಟ್ ಸಿಕ್ಕಿತ್ತಲ್ವಾ, ಇದೇ ಬೇಕು. 1ರಿಂದ 24 ಇರೋದು ಬೇಡವೇ ಬೇಡ ನಿಮಗೆ. ಬಟ್ ನೀವು ಚಾಯ್ಸ್ 2 ಕೊಟ್ಟಿದ್ರಿ. ಈಗ ನಿಮ್ಗೇನ್ ಭಯ, ಇದು ಯಾವುದೋ ಅಲಾಟ್ ಆಗ್ಬಿಡುತ್ತೆ ಮೇಲೆ ಇರೋದು ಅಂತ. ಆ ಥರ ಭಯ ಇದ್ರೆ ಡಿಲೀಟ್ 1 to 24, ಮೇಕ್ ದಿಸ್ ಪ್ರಯಾರಿಟಿ 1. ಒಂದೇ ಒಂದು ಇರುತ್ತೆ. ಅವ್ರಿಗೆ ನೀವು ಆಪ್ಷನ್ಸೇ ಕೊಡ್ತಾರಲ್ಲ, ಈಗ ಆಲ್ರೆಡಿ ಅಲಾಟ್ ಆಗಿದೆ, ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ, ಸೊ ಇನ್ಯಾವುದು ಮೇಲೆ ಇರೋದೆಲ್ಲ ಡಿಲೀಟ್ ಮಾಡಿದ್ದೀರಾ. ಅವರೇ ಅದನ್ನೇ ಹೇಳ್ತಾ ಇರೋದು ಈ ಪ್ಯಾರಾಗ್ರಾಫ್ ಅಲ್ಲಿ. ಐ ವಿಲ್ ರಿಪೀಟ್ ದಿಸ್. All the higher order options will be displayed for entry of options. If any candidate is intending to retain the same seat which is allotted in the first round, ನೀವು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಂತಹ ಕಾಲೇಜೇ ಬೇಕು ಅಂತ ಏನಾದರೂ ಇಟ್ಕೊಂಡ್ರೆ, he or she has to delete all such options which is displayed on the option entry portal. Then the seat allotted in the first round will be retained in this round also. ಅಷ್ಟೇ, ಎಲ್ಲ ಕಿತ್ತಾಕಿ. ಸೊ ಇದೇ ಸೀಟ್ ಉಳ್ಕೊಳ್ಳುತ್ತೆ ಅಂತ ಅವರು ಅದೇ ಹೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಇದೆ. ಓಕೆ, ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ಓದ್ತೀನಿ, ಕೆಳಗಡೆ ಇರೋದೆಲ್ಲ ಕನ್ನಡದಲ್ಲಿದೆ, ಸೊ ಬಿಟ್ಬೇಡ ಅದು. ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಎಕ್ಸರ್ಸೈಸ್ ಚಾಯ್ಸ್ 3. ಚಾಯ್ಸ್ 3 ಕೊಟ್ಟಿದ್ದಾರೆ. ಒಂದು 10 to 15% ಸ್ಟೂಡೆಂಟ್ಸ್ ಚಾಯ್ಸ್ 3 ಕೊಟ್ಟಿದ್ದಾರೆ. ಒಂದು ಮೋರ್ ದ್ಯಾನ್ 50% ಚಾಯ್ಸ್ 2 ಕೊಟ್ಟಿದ್ದಾರೆ. ಚಾಯ್ಸ್ 1 ಕೊಟ್ಟಿರೋರು ಒಂದು 15% ಜನ ಇದ್ದಾರೆ ಆನ್ ಅನ್ ಆವರೇಜ್. ಚಾಯ್ಸ್ 3 candidates are participating in this round without holding any seat allotted to them in the first round. ನಿಮ್ಮ ಕೈಯಲ್ಲಿ ಯಾವುದೇ ಸೀಟ್ ಇಲ್ಲ, ಚಾಯ್ಸ್ 3 ಕೊಟ್ಟವರು ಖಾಲಿ ಕೈಯಲ್ಲಿ ಕೂತಿದ್ದೀರಾ. If any seat is allotted to them in this round, then such seat will be confirmed in their favor. Or if no seat is allotted to them, then they will not be having any seat in their favor. ನಿಮ್ಗೆ ಯಾವ್ದಾದ್ರು ಸೀಟ್ ಅಲಾಟ್ ಆದ್ರೆ ನೀವು ಹೋಗಿ ಅಡ್ಮಿಟ್ ಆಗಬೇಕು.
ಅಕಸ್ಮಾತ್ ಅಲರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದೂ ಸೀಟ್ ಇರುವುದಿಲ್ಲ. ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ಆಪ್ಷನ್ ಎಂಟ್ರಿ ಪೋರ್ಟಲ್. ನಿಮ್ಗೆ ಅಲಾಟ್ ಆಗಿತ್ತಲ್ಲ ಫಸ್ಟ್ ರೌಂಡಲ್ಲಿ, ಅದು ಬಿಟ್ಟು ಇನ್ನೆಲ್ಲ ಡಿಸ್ಪ್ಲೇ ಆಗುತ್ತೆ. Candidates can alter, modify, delete, or re-order the already entered options. While modifying the order of options or deleting the options, candidates are advised to give only such options that are better than his or her allotted seat. For those options, candidates are willing to join the college in case of seat is allotted. ಸೀಟ್ ಏನಾದರೂ ಸಿಕ್ತು ಅಂದರೆ ನೀವು ಹೋಗಿ ಸೇರ್ಕೊಳ್ಳೇಬೇಕು, ಆ ಥರದ ಕಾಲೇಜ್ ಮಾತ್ರ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಈ ಥರದ್ದೊಂದು ನೋಟಿಫಿಕೇಶನ್ ಬರುತ್ತೆ. ಇದಾದ ಮೇಲೆ ನಿಮಗೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ರಿಲೀಸ್ ಮಾಡ್ತಾರೆ. ಅದಾದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡ್ಕೋಬಹುದು. ಯು ಹ್ಯಾವ್ ಸಫಿಷಿಯಂಟ್ ಟೈಮ್, ಹೋಮ್ವರ್ಕ್ ಮಾಡಿ, ಇನ್ಫಾರ್ಮೇಶನ್ ಬುಲೆಟಿನ್ ಓದಿ, ಈ ಥರದ ಡಾಕ್ಯುಮೆಂಟ್ ಕಂಪ್ಲೀಟಾಗಿ ಒಂದ್ಸರಿ ಇಲ್ಲ ಎರಡು ಸರಿ ನೀವು ನಿಮ್ಮ ಪೇರೆಂಟ್ಸು ಎಲ್ಲ ಕೂತ್ಕೊಂಡು ಓದಿ ಅರ್ಥ ಆಗೇ ಆಗುತ್ತೆ. ಸೊ ದಟ್ಸ್ ಅಬೌಟ್ how to get ready for the second round. What are the consequences of second round? Medical and dental. Engineering ಅವರು ಏನು ಇದನ್ನೇನು ಜಾಸ್ತಿ ನೋಡೋಕೆ ಹೋಗಬೇಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ನಿಮ್ಮೆಲ್ಲರಿಗೂ ನೀವು ಇಷ್ಟಪಟ್ಟಂತಹ ಮೆಡಿಕಲ್ ಡೆಂಟಲ್ ಸೀಟ್ಸೇ ಸಿಗಲಿ ಅನ್ನೋದು ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು.